ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ನಿಮಗೆ UPSC ಅಪ್ಲಿಕೇಶನ್ ಯಾವ ಥರ ಫಿಲ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. UPSC ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅಂದರೆ 2 ಪ್ರೊಸೆಸ್ ಇದೆ. ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ಸು, ಇನ್ನೊಂದು ಲಾಗಿನ್ ಪ್ರೊಸೆಸ್ಸು. ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಡೈರೆಕ್ಟಾಗಿ ಲಾಗಿನ್ ಆಗಿಬಿಟ್ಟು ಅಪ್ಲೈ ಮಾಡ್ಬೋದು. ಇಲ್ಲ ಹೊಸದಾಗಿ ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ಆ ವಿಡಿಯೋನ ನಾನು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಈಗ ಲಾಗಿನ್ ಆಗಿ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. UPSC ವೆಬ್ಸೈಟ್ಗೆ ಬಂದರೆ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ ಅಂತ ಕಾಣ್ತಿದೆಯಲ್ಲ, ಇಲ್ಲಿ ಸೆಲೆಕ್ಟ್ ಮೋಡ್ ಫಾರ್ ಲಾಗಿನ್ 3 ಮೋಡ್ಸ್ ಕೊಟ್ಟಿದ್ದಾರೆ. ನಾವು ಈ 3 ಮೋಡ್ಸಲ್ಲಿ ಯಾವುದಾದ್ರೂ ಮೋಡ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಆಗ್ಬೋದು. ಇಲ್ಲಿ ಇಮೇಲ್ ಐ ಡಿ ಅಂದರೆ ಇಮೇಲ್ ಐ ಡಿ ಎಂಟರ್ ಮಾಡಬೇಕು. ಇಲ್ಲಿ ಗೆಟ್ OTP ಅಂದರೆ ಇಮೇಲ್ ಐ ಡಿಗೆ OTP ಬರುತ್ತೆ, ಆ OTPನ ಎಂಟ್ರಿ ಮಾಡಬೇಕು. ಅದಾದಮೇಲೆ ಇಲ್ಲಿ ಕ್ಯಾಪ್ಚನ ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಆದರೆ ಡೈರೆಕ್ಟ್ ಲಾಗಿನ್ ಆಗ್ತೀವಿ. ಮೊಬೈಲ್ ನಂಬರ್ ಕೂಡ ಅದೇ ಥರ ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದ ಮೇಲೆ ನಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದಾದಮೇಲೆ ಆ OTPನ ಇಲ್ಲಿ ಎಂಟರ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಈ ವೆರಿಫಿಕೇಷನ್ ಕೋಡನ್ನು ಎಂಟರ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದೇ ಥರ OTR ID ಕೂಡ OTR ID, ಅದಾದಮೇಲೆ ಪಾಸ್ವರ್ಡ್ ಎಂಟ್ರಿ ಮಾಡಬೇಕು. ಅದಾದಮೇಲೆ ಇಲ್ಲಿ ಈ ವೆರಿಫಿಕೇಷನ್ ಕೋಡ್ ಎಂಟ್ರಿ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಆದಮೇಲೆ ಇಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ. ಅಲ್ಲಿ ಒಂದಿಷ್ಟು ಆ್ಯಡ್ ಇನ್ಫಾರ್ಮೇಷನ್ ಟು OTR ಪ್ರೊಫೈಲ್ ಅಂತ ಇದೆಯಲ್ಲ, ಅಲ್ಲಿ ಅದಿಷ್ಟನ್ನು ಕೂಡ ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಬಂದುಬಿಟ್ಟು ಪರ್ಸ್ನಲ್ ಇನ್ಫಾರ್ಮೇಷನ್. ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಮೊದಲನೇದು ನ್ಯಾಷನಾಲಿಟಿ, ಯಾವ ನ್ಯಾಷನಾಲಿಟಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಮದರ್ ಟಂಗ್, ನಿಮ್ಮ ಮದರ್ ಟಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮೆರಿಟಲ್ ಸ್ಟೇಟಸ್ ಮ್ಯಾರಿಡಾ ಅನ್ಮ್ಯಾರಿಡಾ, ವಿಡೋನ ಡಿವೋರ್ಸ್ಡಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಪ್ಲೇಸ್ ಆಫ್ ಬರ್ತನ್ನು ಇಲ್ಲಿ ಎಂಟ್ರಿ ಮಾಡಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಕಮ್ಯುನಿಟಿ, ಯಾವ ಕಮ್ಯುನಿಟಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ SC ನ ST ನ OBC ನ ಜನರಲ್ EWS ಅಂತ. ಅದಾದಮೇಲೆ ಫೋಟೋ ಐಡೆಂಟಿಟಿ ಕಾರ್ಡ್ಗೆ ಯಾವುದನ್ನು ನೀವು ಅಪ್ಲೋಡ್ ಮಾಡ್ತೀರೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಹ್ಯಾವ್ ಯು ಎವರ್ ಬೀನ್ ರಿಕಮೆಂಡೆಡ್ ಆ್ಯಸ್ PH ಆರ್ PWBD ಕ್ಯಾಂಡಿಡೇಟ್ ಇನ್ ದ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ UPSC ಇನ್ ಪಾಸ್ಟ್ ಅಂತ ಇದೆ. ಅಂದರೆ ನೀವು ಆಲ್ರೆಡಿ ಈಗ UPSC ಎಕ್ಸಾಮಲ್ಲಿ PH ಅಥವಾ PWBD ಕೋಟಾದಲ್ಲಿ ಎಕ್ಸಾಮ್ ಬರೆದಿದ್ದೀರಾ ಅಂತ ಕೇಳ್ತಿದೆ. ಇದ್ರೆ ಎಸ್ ಅಥವಾ ನೋ ಇದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಡು ಯು ವಾಂಟ್ ಮೇಕ್ ಅವೈಲಬಲ್ ಯುವರ್ ಪರ್ಸ್ನಲ್ ಇನ್ಫಾರ್ಮೇಷನ್ ಫಾರ್ ಆಕ್ಸೆಸಿಂಗ್ ಜಾಬ್ ಆಪರ್ಚುನಿಟಿ ಅಂತ ಇದೆ. ಅಂದರೆ ನೀವು ಇನ್ ಕೇಸ್ ಏನಾದರೂ UPSCಯಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ನೀವು ಎಂಟರ್ ಮಾಡಿರೋ ಇನ್ಫಾರ್ಮೇಷನ್ನ ಬೇರೆ ಜಾಬ್ ಕೊಡೋದಕ್ಕೆ ಯೂಸ್ ಮಾಡ್ಕೋಬೋದಾ ಅಂತ, ಬೇರೆ ಜಾಬನ್ನು ಕೊಡ್ಬೋದಾ ಅಂತ ಇದೆ. ಅದು ಎಸ್ ಆಗಿದ್ದರೆ ಎಸ್ ಅಥವಾ ನೋ ಆಗಿದ್ದರೆ ನೋ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಡಿಕ್ಲರೇಷನ್ ಇದೆಯಲ್ಲ, ಆ ಡಿಕ್ಲರೇಷನ್ ಚೆಕ್ ಬಾಕ್ಸಲ್ಲಿ ರೈಟ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ಕೂಡ ಪರ್ಸ್ನಲ್ ಇನ್ಫಾರ್ಮೇಷನ್ ಆಗಿರುತ್ತೆ. ಪರ್ಸ್ನಲ್ ಇನ್ಫಾರ್ಮೇಷನ್ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅಡ್ರೆಸ್ ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕಾಗುತ್ತೆ. ಒಂದು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಇರುತ್ತೆ, ಇನ್ನೊಂದು ಪರ್ಮನೆಂಟ್ ಅಡ್ರೆಸ್ ಅಂತ ಇರುತ್ತೆ. ಇನ್ ಕೇಸ್ ಏನಾದರೂ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಇಲ್ಲಿ ಕ್ಲಿಕ್ ಹಿಯರ್ ಇಫ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಈ ಸೇಮ್ ಆ್ಯಸ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಹೌಸ್ ನಂಬರ್, ಅಪಾರ್ಟ್ಮೆಂಟ್ ಮತ್ತು ಬಿಲ್ಡಿಂಗ್, ಸ್ಟ್ರೀಟ್, ವಿಲೇಜ್ ಅಂತ ಕೇಳಿದರೆ ಅದನ್ನು ಫಿಲ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಪೋಸ್ಟ್ ಆಫೀಸ್, ಅದಾದಮೇಲೆ ಇಲ್ಲಿ ಸ್ಟೇಟ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಪಿನ್ ಕೋಡ್ ಎಂಟ್ರಿ ಮಾಡಬೇಕು. ಇಲ್ಲಿ ಫ್ಯಾಕ್ಸ್ ಮತ್ತು ಇಲ್ಲಿ ಸಿಟಿ ನೇಮ್ ಎಂಟರ್ ಮಾಡಬೇಕು. ಮತ್ತು ಇಲ್ಲಿ ಡಿಸ್ಟಿಕ್ ಎಂಟರ್ ಮಾಡಬೇಕು. ಇಲ್ಲಿ ಏರಿಯಾ ಕೋಡ್ ಮತ್ತು ಇಲ್ಲಿ ಫೋನ್ ನಂಬರ್, ಇದಿಷ್ಟು ಕೂಡ ಅಡ್ರೆಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫೋಟೋ ಆ್ಯಂಡ್ ಸೈನ್ ಅಪ್ಲೋಡ್ ಅಂತ ಇದೆ. ಇಲ್ಲಿ ಫೋಟೋ ಮತ್ತು ಸೈನ್ ಎರಡನ್ನೂ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಹೇಳಿದ್ದಾರೆ ಅವರು ಫೋಟೋ ಮತ್ತು ಸೈನ್ ಯಾವ ಥರ ಇರಬೇಕು ಅಂತ. ಇಲ್ಲಿ ಓದ್ಕೊಳ್ಳಿ. ಪ್ಲೀಸ್ ಸಿ ದ ಬಿಲೋ ಎಕ್ಸಾಂಪಲ್ ವೆನ್ ಯು ಆರ್ ಅಪ್ಲೋಡಿಂಗ್ ದ ಇಮೇಜ್ ಅಕ್ಸೆಪ್ಟಬಲ್ ಫೋಟೋಗ್ರಾಫ್ ಆ್ಯಂಡ್ ನಾನ್ ಅಕ್ಸೆಪ್ಟಬಲ್ ಫೋಟೋಗ್ರಾಫ್ ಅಂತ ಇದೆ. ಇಲ್ಲಿ ಕೆಳಗಡೆ ಯಾವ ಥರ ಇರಬೇಕು ಅನ್ನೋದನ್ನು ನಿಮಗೆ ಸ್ಯಾಂಪಲ್ ತೋರಿಸಿದ್ದಾರೆ. ಈ ಥರನೇ ಇರಬೇಕಾಗುತ್ತೆ. ಮತ್ತು ಮುಂಚೆ ಎಲ್ಲ ಬರೀ ಫೋಟೋ ಮಾತ್ರ ಇರ್ತಿತ್ತು, ಇವಾಗ ಫೋಟೋ ಕೆಳಗಡೆ ನೇಮು ಮತ್ತು ಡೇಟನ್ನು ಕೂಡ ನಾವು ಇಲ್ಲಿ ಹಾಕಬೇಕಾಗುತ್ತೆ.
ನೆಕ್ಸ್ಟು ಸ್ಕ್ಯಾನ್ಡ್ ಫೋಟೋಗ್ರಾಫ್ ಇಮೇಜ್ ಶುಡ್ ಬಿ ಇನ್ JPG ಫಾರ್ಮೆಟ್ ಓನ್ಲಿ. JPG ಫಾರ್ಮೆಟಲ್ಲಿ ಇರಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ, ಎಷ್ಟು ಇರಬೇಕು, ಹೈಟ್ ಎಷ್ಟಿರಬೇಕು ಮತ್ತು ವಿಡ್ತ್ ಎಷ್ಟಿರಬೇಕು ಮತ್ತು ಎಷ್ಟು ಸೈಜಲ್ಲಿ ಇರಬೇಕು ಅಂತ. ಅದನ್ನು ನೋಡ್ಕೊಬಿಟ್ಟು ನಾವು ಇಮೇಜನ್ನು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಇಮೇಜ್ ಬಂದುಬಿಟ್ಟು ಕ್ಲಿಯರಾಗಿರಬೇಕಾಗುತ್ತೆ. ವೈಟ್ ಬ್ಯಾಕ್ಗ್ರೌಂಡಲ್ಲಿ ಇದ್ದರೆ ಇನ್ನೂ ಒಳ್ಳೆಯದು. ನೆಕ್ಸ್ಟ್ ಬಂದುಬಿಟ್ಟು ಸಿಗ್ನೇಚರ್ ಕೂಡ ಅಷ್ಟೇ. ಸಿಗ್ನೇಚರ್ ಬಂದುಬಿಟ್ಟು ಬ್ಲ್ಯಾಕ್ ಪೆನ್ನಲ್ಲಿ ವೈಟ್ ಶೀಟ್ ಮೇಲೆ ಮಾಡಿರಬೇಕಾಗುತ್ತೆ. ಅದು ಕೂಡ ಯಾವ ಥರ ಇರಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಕ್ಲಿಯರಾಗಿ ಇರಬೇಕಾಗುತ್ತೆ. ಅದು ಕೂಡ JPG ಫಾರ್ಮೆಟಲ್ಲಿ ಇರಬೇಕಾಗುತ್ತೆ. ಅದರದ್ದು ವಿಡ್ತ್ ಮತ್ತು ಹೈಟ್ ಮತ್ತು ಸೈಜನ್ನು ಕೊಟ್ಟಿದ್ದಾರೆ. ಅದನ್ನು ನೋಡ್ಕೊಂಬಿಟ್ಟು ನಾವಿಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿ ಐ ಹಿಯರ್ ಡಿಕ್ಲೇರ್ಡ್ ದ ಸಿಗ್ನೇಚರ್ ಈಸ್ ಮೈನ್ ಅಂತ ಇದೆಯಲ್ಲ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಅಂತ ಕೊಟ್ಟರೆ ಆಯಿತು. ಇದು ಎರಡು ಕೂಡ ಫೋಟೋ ಮತ್ತು ಸೈನ್ ಅಪ್ಲೋಡ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಎಜುಕೇಷನಲ್ ಇನ್ಫಾರ್ಮೇಷನ್. ಇಲ್ಲಿ ಎಜುಕೇಷನಲ್ ಇನ್ಫಾರ್ಮೇಷನ್ ಕೇಳಿದ್ದಾರೆ. ಫಸ್ಟ್ ಬಂದುಬಿಟ್ಟು 10th ಆರ್ ಈಕ್ವಿವಲೆಂಟ್ ಅಂತ ಇದೆ. ಅಲ್ಲಿ ಎಕ್ಸಾಮಿನೇಷನ್ ಪಾಸ್ದು 10th ಆರ್ ಈಕ್ವಿವಲೆಂಟ್. ನೆಕ್ಸ್ಟ್ ಕ್ಲಾಸ್ ಡಿವಿಷನ್. 10th ಅಥವಾ ಈಕ್ವಿವಲೆಂಟ್ ಎಕ್ಸಾಮಲ್ಲಿ ನೀವೇನಾದರೂ ಫಸ್ಟ್ ಗ್ರೇಡಾ, ಸೆಕೆಂಡ್ ಗ್ರೇಡಾ, ಥರ್ಡ್ ಗ್ರೇಡಾ ಅಂತ ನೋಡ್ಕೊಂಬಿಟ್ಟು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಪರ್ಸಂಟೇಜ್ ಇದ್ದರೆ ಪರ್ಸಂಟೇಜು, ಇಲ್ಲ CGPA ಸ್ಕೋರ್ ಇದ್ದರೆ CGPA ಸ್ಕೋರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ಇಯರ್ ಆಫ್ ಪಾಸಿಂಗ್ ಇದೆ. ಯಾವ ಇಯರಲ್ಲಿ ನೀವು ಪಾಸ್ ಮಾಡಿದ್ದೀರಾ ಅನ್ನೋದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟು ಸಬ್ಜೆಕ್ಟ್ಸ್, ಇಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಇತ್ತು ಅನ್ನೋದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೇಮ್ ಆಫ್ ಸ್ಕೂಲ್ ಅವ್ರ ಕಾಲೇಜ್ ಅವ್ರ ಇನ್ಸ್ಟಿಟ್ಯೂಟನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ನೇಮ್ ಆಫ್ ಬೋರ್ಡನ್ನು ಎಂಟರ್ ಮಾಡಿ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟು PUದು ಮತ್ತು ಡಿಗ್ರಿದು ಇನ್ ಕೇಸ್ ನೀವೇನಾದರೂ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದರೂ ಕೂಡ ಅದರದ್ದು ಇನ್ಫಾರ್ಮೇಷನ್ನ ಸೇಮ್ ಇದೇ ಥರ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಡಾಕ್ಯುಮೆಂಟ್ ಅಪ್ಲೋಡ್ಸ್. ಯಾವ್ಯಾವ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಬಂದುಬಿಟ್ಟು ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಆರ್ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ ಆ್ಯಸ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಆರ್ ಎನಿ ಅದರ್ ಸರ್ಟಿಫಿಕೇಟ್ ಆರ್ ಡಾಕ್ಯುಮೆಂಟ್ ಆಸ್ ಪ್ರಿಸ್ಕ್ರೈಬ್ಡ್ ಇನ್ ದ ರೂಲ್ಸ್ ಫಾರ್ ದ ಎಕ್ಸಾಮಿನೇಷನ್. ಅಂದರೆ ನಿಮ್ಮ ಏಜ್ ಪ್ರೂಫಿಗೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗ್ರ್ಯಾಜುಯೇಷನ್ ಪಾಸ್ಟ್ ಸರ್ಟಿಫಿಕೇಟ್ ಆರ್ ಮಾರ್ಕ್ ಶೀಟ್ ಆರ್ ಈಕ್ವಲೆಂಟ್ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್. ಇಲ್ಲಿ ನಿಮ್ಮದು ಏನು ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ, ಆ ಮಾರ್ಕ್ಸ್ ಕಾರ್ಡನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ದ ಸೆಲೆಕ್ಟೆಡ್ ಫೋಟೋ ID ಪ್ರೂಫ್. ಅಂದರೆ ಯಾವುದು ನೀವು ಫೋಟೋ ID ಪ್ರೂಫನ್ನು ಸೆಲೆಕ್ಟ್ ಮಾಡ್ಕೋತೀರೋ ಆ ID ಪ್ರೂಫನ್ನು ಕೂಡ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಬಂದುಬಿಟ್ಟು ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಅಥವಾ ಡ್ರೈವಿಂಗ್ ಲೈಸೆನ್ಸ್, ಇದಿಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸರ್ಟಿಫಿಕೇಟ್ ಇನ್ ಸಪೋರ್ಟ್ ಆಫ್ ಕ್ಲೇಮ್ ಫಾರ್ ಏಜ್ ರಿಲ್ಯಾಕ್ಸೇಷನ್. ಇನ್ ಕೇಸ್ ಏನಾದರೂ ಏಜ್ ರಿಲ್ಯಾಕ್ಸೇಷನ್ ನಿಮಗೆ ಅಪ್ಲೈ ಆದರೆ ಆ ಸರ್ಟಿಫಿಕೇಟನ್ನು ಕೂಡ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಹೇಲಿಂಗ್ ಸರ್ಟಿಫಿಕೇಟ್ to show that the candidate hails from Arunachal Pradesh, Manipur, Meghalaya, Mizoram, Nagaland or Sikkim. ಇನ್ ಕೇಸ್ ಏನಾದರೂ ಇದು ಅಪ್ಲೈ ಆದರೆ ಆ ಸರ್ಟಿಫಿಕೇಷನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆ್ಯನ್ ಅಂಡರ್ಟೇಕನ್ ಬಿ ಸೆಲ್ಫ್ ಡಿಕ್ಲರೇಷನ್ ಹೂ ಹ್ಯಾವ್ ಬೀನ್ ಗ್ರಾಂಟೆಡ್ ಸಚ್ ಅಟೆಂಪ್ಟೆಡ್ ಫ್ರಮ್ ಸೆಕೆಂಡ್ ಆರ್ ಥರ್ಡ್ ಲ್ಯಾಂಗ್ವೇಜ್ ಕೋರ್ಸಸ್ ಬೈ ದ ಕನ್ಸರ್ನ್ಡ್ ಎಜುಕೇಷನ್ ಬೋರ್ಡ್ or university and who are availing the exemption from appearing Indian language paper A. The original physical copy must be submitted at the time of personality test. ಇದು ಕೂಡ ನಿಮಗೇನಾದರೂ ಅಪ್ಲೈ ಆದರೆ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅಚೀವ್ಮೆಂಟ್ಸ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್, ಅವಾರ್ಡ್ಸ್, ಪ್ರೈಸಸ್. ನೀವೇನಾದರೂ ಇಲ್ಲಿ ಯಾವುದಾದ್ರೂ ಫೀಲ್ಡಲ್ಲಿ ಪ್ರೈಸ್ ಗೆದ್ದಿದ್ರೆ, ಇನ್ ಕೇಸ್ ಏನಾದರೂ ಅವಾರ್ಡ್ಸ್ ನಿಮಗೆ ಬಂದಿದ್ದರೆ ಅದನ್ನು ಕೂಡ ಆ ಸರ್ಟಿಫಿಕೇಟನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ.
ನೆಕ್ಸ್ಟ್ ಬಂದುಬಿಟ್ಟು ಪೇರೆಂಟಲ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫಾದರ್ ಇನ್ಫಾರ್ಮೇಷನ್ ಮತ್ತು ಮದರ್ ಇನ್ಫಾರ್ಮೇಷನ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೇಮ್ ಆಫ್ ಫಾದರ್ ಆಲ್ರೆಡಿ ಅದು ಬಂದಿರುತ್ತೆ. ನೆಕ್ಸ್ಟ್ ನ್ಯಾಷನಾಲಿಟಿ ಆಫ್ ಫಾದರ್ ಇಂಡಿಯನ್ನ ಅಥವಾ ಅದರ್ಸ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಫಾದರ್ಸ್ ಪ್ರೊಫೆಷನ್ನು, ನಿಮ್ಮ ಫಾದರ್ ಪ್ರೊಫೆಷನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಫಾದರ್ಸ್ ಪ್ರೆಸೆಂಟ್ ಪೋಸ್ಟಲ್ ಅಡ್ರೆಸ್ ಅಂತ ಇದೆ, ಅದನ್ನು ಕೂಡ ನೀವಿಲ್ಲಿ ಪೂರ್ತಿಯಾಗಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಕರೆಸ್ಪಾಂಡೆನ್ಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡಿದೆ, ಎರಡನ್ನು ಕೂಡ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿಬಿಟ್ಟು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಮದರ್ ಇನ್ಫಾರ್ಮೇಷನ್, ಅದನ್ನು ಕೂಡ ಸೇಮ್, ನೇಮ್ ಆಫ್ ದ ಮದರ್ ಆಲ್ರೆಡಿ ಬಂದಿರುತ್ತೆ. ಮದರ್ ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡ್ಕೋಬೇಕು, ಮದರ್ ಪ್ರೊಫೆಷನ್ ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತು ಮದರ್ದು ಅಡ್ರೆಸ್ ಇಲ್ಲಿ ಫುಲ್ ಡೀಟೇಲಾಗಿ ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಎಂಪ್ಲಾಯ್ಮೆಂಟ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಯುವರ್ ಪ್ರೆಸೆಂಟ್ ಎಂಪ್ಲಾಯ್ಮೆಂಟ್, ಇನ್ ಕೇಸ್ ಏನಾದರೂ ನೀವು ಪ್ರೆಸೆಂಟ್ ಕೆಲಸ ಮಾಡ್ತಾಯಿದ್ರೆ ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವುದರಲ್ಲಿ ಮಾಡ್ತಿದ್ದೀರಾ, ಸೆಂಟ್ರಲ್ ಗೌರ್ಮೆಂಟಾ ಅಥವಾ ಸ್ಟೇಟ್ ಗೌರ್ಮೆಂಟಾ ಅಥವಾ PSU ಅಥವಾ ಪ್ರೈವೇಟಾ, ನಾನ್ ಎಂಪ್ಲಾಯ್ಡಾ, ಇಲ್ಲ ಅದರ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಹ್ಯಾವ್ ಯು ಬೀನ್ ಎವರ್ ಎಂಪ್ಲಾಯ್ಡ್ ಅಂತ ಇದೆ, ಎಸ್ ಆದರೆ ಎಸ್ ಅಥವಾ ನೋ ಅಂದರೆ ನೋ ಅನ್ನೋದನ್ನ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ರಿ. ಅದಾದಮೇಲೆ ಹ್ಯಾವ್ ಯು ಬೀನ್ ಎವರ್ ಸೆಲ್ಫ್ ಎಂಪ್ಲಾಯ್ ಆಗಿದ್ದರೆ ಎಸ್ ಆಗಿದ್ದರೆ ಎಸ್ ಅಥವಾ ನೋ ಆಗಿದ್ದರೆ ನೋ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು UPSC ಎಕ್ಸಾಮಿನೇಷನ್ ಇನ್ಫಾರ್ಮೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಹ್ಯಾವ್ ಯು ಎವರ್ ಬೀನ್ ಡಿಬಾರ್ಡ್ ಬೈ ದ UPSC ಫ್ರಮ್ ಎನಿ ಆಫ್ ಇಟ್ಸ್ ಎಕ್ಸಾಮಿನೇಷನ್ಸ್ ಆರ್ ಸೆಲೆಕ್ಷನ್ಸ್ ಅಂತ ಇದೆ. ಇನ್ ಕೇಸ್ ಏನಾದರೂ ಮುಂಚೆ UPSC ಎಕ್ಸಾಮಲ್ಲಿ ಡಿಬಾರ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಬಂದುಬಿಟ್ಟು ಹ್ಯಾವ್ ಯು ಎವರ್ ಅಪಿಯರ್ಡ್ ಇನ್ ಎನಿ UPSC ಎಕ್ಸಾಮಿನೇಷನ್ ಸೋ ಫಾರ್ ಇನ್ ಪ್ರೀವಿಯಸ್ ಇಯರ್ಸ್ ಅಂತ ಇದೆ. ಏನಾದರೂ ಇನ್ ಕೇಸ್ ನೀವು ಮುಂಚೆನೇ UPSC ಎಕ್ಸಾಮಿಗೆ ಅಪಿಯರ್ ಆಗಿದ್ದರೆ ಎಸ್, ಇಲ್ಲ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಹ್ಯಾವ್ ಯು ಎವರ್ ಅಕ್ಸೆಪ್ಟೆಡ್ ಅಲೋಕೇಶನ್ ಟು ಎ ಸರ್ವಿಸ್ ಆರ್ ಪೋಸ್ಟ್ ಆನ್ ದ ಬೇಸಿಸ್ ಆಫ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಎಲ್ಡ್ ಇನ್ ದ ಅರ್ಲಿಯರ್ ಇಯರ್ಸ್ ಅಂತ ಇದೆ, ಅದು ಕೂಡ ಎಸ್ ಆಗಿದ್ದರೆ ಎಸ್ ಅಂತ ಕೊಡಿ, ನೋ ಆಗಿದ್ದರೆ ನೋ ಅಂತ ಕೊಡಿ. ಇದಿಷ್ಟೂ ಆದಮೇಲೆ ಇಲ್ಲಿ ಸೇವ್ ಬಟನ್ ಅಂತ ಇದೆಯಲ್ಲ, ಆ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಅಚೀವ್ಮೆಂಟ್ಸ್, ಪ್ರೈಸಸ್, ಮೆಡಲ್ಸ್ ಆ್ಯಂಡ್ ಅದರ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಈ ಥರ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ಸ್ ಅಟ್ ದ ಯೂನಿವರ್ಸಿಟಿ ಆರ್ ಸ್ಟೇಟ್ ಆರ್ ನ್ಯಾಷನಲ್ ಲೆವೆಲ್ ಇನ್ ರೆಸ್ಪೆಕ್ಟ್ ಆಫ್ ದ ಫಾಲೋಯಿಂಗ್, ಅಂದರೆ ಯೂನಿವರ್ಸಿಟಿಯಲ್ಲಿ ಆಗಿರ್ಬೋದು ಅಥವಾ ಸ್ಟೇಟ್ ಲೆವೆಲಲ್ಲಿ ಆಗಿರ್ಬೋದು ಅಥವಾ ನ್ಯಾಷನಲ್ ಲೆವೆಲಲ್ಲಿ ಆಗಿರ್ಬೋದು, ಯಾವುದ್ರಲ್ಲೇ ಪ್ರೈಸಸ್ ಆಗಿರ್ಬೋದು, ಮೆಡಲ್ಸ್ ಆಗಿರ್ಬೋದು, ಏನಾದರೂ ಬಂದಿದ್ದರೆ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಪ್ರೈಸಸ್, ಮೆಡಲ್ಸ್ ಮತ್ತು ಸ್ಕಾಲರ್ಶಿಪ್ಸ್ ಯಾವ್ದು ಬಂದಿದೆ ಅನ್ನೋದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಸ್ಪೋರ್ಟ್ಸ್ ಆರ್ NCC ಯಾವುದರಲ್ಲಿ ಬಂದಿದೆ ಅಂತ. ನೆಕ್ಸ್ಟ್ ಪೊಸಿಷನ್ಸ್ ಆಫ್ ಡಿಸ್ಟಿಂಕ್ಷನ್ ಲೀಡರ್ಶಿಪ್ ಹೆಲ್ಡ್ ಇನ್ ಸ್ಕೂಲ್ ಆರ್ ಕಾಲೇಜ್ ಅಂತ ಇದೆ, ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅದರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಇಂಟ್ರೆಸ್ಟ್, ಅಂದರೆ ನೀವು ಏನಾದರೂ ಅದು ಬಿಟ್ಟು ಬೇರೆ ಏನಾದರೂ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮತ್ತು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮತ್ತು ಹಾಬೀಸ್ ಇದ್ದರೆ ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ವಾಟ್ ಲ್ಯಾಂಗ್ವೇಜಸ್ ಕ್ಯಾನ್ ಯು ರೀಡ್, ರೈಟ್ ಆರ್ ಸ್ಪೀಕ್ ಅಂತ ಇದೆ. ಗಿವ್ ಪರ್ಟಿಕ್ಯುಲರ್ಸ್ ಆ್ಯಂಡ್ ಸ್ಟೇಟ್ ದ ಎಕ್ಸಾಮಿನೇಷನ್ಸ್ ಪಾಸ್ಟ್ ಇಫ್ ಎನಿ ಫಾರ್ ಈಚ್ ಅಂತ ಇದೆ. ಇಲ್ಲಿ ರೀಡ್ ಓನ್ಲಿ, ನಿಮಗೆ ಓದೋಕ್ಕೆ ಮಾತ್ರ ಯಾವುದು ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಸ್ಪೀಕ್ ಓನ್ಲಿ, ಯಾವುದು ಮಾತಾಡೋಕ್ಕೆ ಮಾತ್ರ ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ರೀಡ್ ಆ್ಯಂಡ್ ಸ್ಪೀಕ್, ಮತ್ತು ಓದೋದಕ್ಕೆ ಮತ್ತು ಮಾತಾಡೋದಕ್ಕೆ ಯಾವ್ದು ಬರುತ್ತೆ ಅನ್ನೋದು ಇಲ್ಲಿ ರೀಡ್, ರೈಟ್ ಆ್ಯಂಡ್ ಸ್ಪೀಕ್, ಬರೆಯೋದಕ್ಕೂ ಓದೋದಕ್ಕೂ ಮಾತಾಡೋದಕ್ಕೂ ಮತ್ತು ಯಾವ್ದು ಬರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಎಕ್ಸಾಮಿನೇಷನ್ ಪಾಸ್ಡ್, ಇಲ್ಲಿ ಯಾವ ಎಕ್ಸಾಮಿನೇಷನಲ್ಲಿ ಪಾಸ್ ಆಗಿದ್ದೀರಾ ಅನ್ನೋದನ್ನು ಎಂಟರ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಆದಮೇಲೆ ನೀವು ನಾನಿಲ್ಲಿ ಯಾವ ಡೀಟೇಲ್ಸ್ನ ಫಿಲ್ ಮಾಡಿಲ್ಲ, ನೀವು ಎಲ್ಲ ಡೀಟೇಲ್ಸ್ನು ಇಲ್ಲಿ ಫಿಲ್ ಮಾಡಿದ್ದಾದಮೇಲೆ ಇಲ್ಲಿ ಪೂರ್ತಿ ಎಲ್ಲದರಲ್ಲೂ ಗ್ರೀನಲ್ಲಿ ರೈಟ್ ಮಾರ್ಕ್ ಬರುತ್ತೆ. ರೈಟ್ ಮಾರ್ಕ್ ಬಂದಾದಮೇಲೆ ನೆಕ್ಸ್ಟ್ ನಿಮಗೆ ಸ್ಕ್ರೋಲ್ ಮಾಡಿದರೆ
ಈ ಇಮೇಜಸ್ಗಳೆಲ್ಲ ಕ್ಲಿಯರ್ ಇಲ್ಲ, ಯಾಕಂದರೆ ನಾನು ಅಪ್ಲೈ ಮಾಡಿಲ್ಲ. ಹಾಗಾಗಿ ಬೇರೆಯವ್ರು ಅಪ್ಲೈ ಮಾಡಿರೋದನ್ನು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ಡೀಟೇಲಾಗಿ ಹೇಳಿದ್ದೀನಿ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಸ್ಕ್ರೋಲ್ ಮಾಡಿದರೆ ಈ ಥರ ಒಂದು ಪೇಜ್ ಬರುತ್ತೆ. ಅದರಲ್ಲಿ ಅಪ್ಡೇಟ್ ಆರ್ ಎಡಿಟ್ ಆಲ್ರೆಡಿ ಅಂತ ಇರುತ್ತೆ. ಅದು ಆಲ್ರೆಡಿ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ಅಪ್ಲೈ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ಅಲ್ಲಿ ಡಿಕ್ಲರೇಷನ್ ಓಕೆ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಫುಲ್ ಮಾಹಿತಿ ತೋರಿಸುತ್ತೆ. ಅದರಲ್ಲಿ ಮತ್ತೆ ಸ್ವಲ್ಪ ಇನ್ಫಾರ್ಮೇಷನ್ನ ಆ್ಯಡ್ ಮಾಡಬೇಕಾಗತ್ತೆ. ಏನೇನು ಆ್ಯಡ್ ಮಾಡಬೇಕು ಅಂತ ಅಂದರೆ ಸಿಟಿಸನ್ಶಿಪ್, ಯಾವ ಸಿಟಿಸನ್ಶಿಪ್ ಅನ್ನೋದನ್ನು, ಮತ್ತು ಮ್ಯಾರಿಡಾ ಅನ್ಮ್ಯಾರಿಡಾ ಅನ್ನೋದನ್ನು, ಮತ್ತು PWDನ ಹೌದು ಅಲ್ವೋ ಅನ್ನೋದನ್ನು, ಮತ್ತು ಯಾವ ಕ್ಯಾಟಗರಿ ಅನ್ನೋದನ್ನು ಫಿಲ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೆಲೆಕ್ಟ್ ಯುವರ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂತ ಇದೆ. ಅದರಲ್ಲಿ 2 ಆಪ್ಷನ್ ಕೇಳ್ತಾರೆ. ಆಲ್ರೆಡಿ ಓದ್ತಿದ್ದೀರಾ, ಆಲ್ರೆಡಿ ಪಾಸ್ ಆಗಿದ್ದೀರಾ, ಇಲ್ಲ ಇನ್ನೂ ಓದ್ತಾ ಇದ್ದೀರಾ ಅಂತ. ಅದರಲ್ಲಿ 2ರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಸೆಲೆಕ್ಟ್ ಯುವರ್ ಡಿಗ್ರಿ ಸಬ್ಜೆಕ್ಟ್ ಅಂತ ಇದೆ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಫಾರ್ ವಿಚ್ ಎಕ್ಸಾಮ್ ಯು ಲೈಕ್ ಟು ಬಿ ಕನ್ಸಿಡರ್ಡ್ ಅಂತ ಇದೆ. ಅದರಲ್ಲಿ 3 ಆಪ್ಷನ್ಸ್ ಕೇಳ್ತಾರೆ. ಅದರಲ್ಲಿ ಮೊದಲನೇದು ಸಿವಿಲ್ ಸರ್ವಿಸ್, ಎರಡನೇದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಮೂರನೇದು ಸಿವಿಲ್ ಸರ್ವಿಸ್ ಆ್ಯಂಡ್ ಇಂಡಿಯನ್ ಫಾರೆಸ್ಟ್ ಸರ್ವಿಸು. ನೀವು ಯಾವುದಕ್ಕೆ ಎಕ್ಸಾಮ್ ಬರೆಯೋರಿದ್ದೀರಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಬಂದುಬಿಟ್ಟು ಮತ್ತು ಅಡ್ರೆಸ್ ಕೇಳ್ತಾರೆ. ಆ ಅಡ್ರೆಸ್ನೆಲ್ಲ ಫಿಲ್ ಮಾಡಿ. ಎಕ್ಸಾಂಪಲ್ ಹೌಸ್ ನಂಬರ್ ಆಗಿರ್ಬೋದು, ಡಿಸ್ಟ್ರಿಕ್ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಇದಿಷ್ಟು ಕೂಡ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಪಾರ್ಟ್ 2 ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ್ಮೇಲೆ ಏಜ್ ಕ್ಲೇಮಿಂಗ್ ರಿಲ್ಯಾಕ್ಸೇಷನ್ ಅಂತ ಇದೆ. ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಕ್ಲೇಮ್ ಆದರೆ ಎಸ್ ಆದರೆ ಎಸ್ ಅಥವಾ ನೋ ಆದರೆ ನೋ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆದಮೇಲೆ ಅಪ್ಲೋಡ್ ದ ಸರ್ಟಿಫಿಕೇಟ್ ಆಫ್ ಗ್ರ್ಯಾಜುಯೇಷನ್ ಆರ್ ಈಕ್ವಲೆಂಟ್ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಅಂತ ಇದೆ. ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಫೋಟೋ ಐಡೆಂಟಿಟಿ ಕಾರ್ಡ್ಗೋಸ್ಕರ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೋತೀರೋ ಅದ್ರ ಮೇಲೆ ಕ್ಲಿಕ್. ಇಲ್ಲಿ ಪ್ರೊವೈಡ್ ಫಾರ್ ಆಧಾರ್ ನಂಬರ್ ಅಂತ ಇದೆ. ಅಲ್ಲಿ ನೀವು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಕೆಳಗಡೆ ಫೋಟೋ ಐಡೆಂಟಿಟಿ ಕಾರ್ಡ್ ನಂಬರ್ ಅಂತ ಇದೆ. ಯಾವ ಫೋಟೋ ಐಡೆಂಟಿಟಿ ಕಾರ್ಡನ್ನು ಯೂಸ್ ಮಾಡಿದ್ದೀರೋ ಆ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕನ್ಫರ್ಮ್ ಅಂತ ಇದೆ. ಇನ್ನೊಂದು ಸಲ ಆ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅಪ್ಲೋಡ್ ಯುವರ್ ಸ್ಕ್ಯಾನ್ಡ್ ಫೋಟೋ ಐಡೆಂಟಿಟಿ ಕಾರ್ಡ್ ಡಾಕ್ಯುಮೆಂಟ್ ಅಂತ ಇದೆ. ಯಾವ ಡಾಕ್ಯುಮೆಂಟ್ನ ಹಾಕ್ತಿರೋ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮಾಡ್ಕೊಳ್ಳಿ. ಅದಾದಮೇಲೆ ಡಿಗ್ರಿ ಪರ್ಸಂಟೇಜ್ ಕೇಳುತ್ತೆ, ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಅಟೆಂಪ್ಟ್ಸ್ ಕೇಳುತ್ತೆ, ಎಷ್ಟನೇ ಅಟೆಂಪ್ಟ್ ಮಾಡ್ತಿದ್ದೀರಾ UPSCಲಿ ಅಂತ ಅದನ್ನು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಸೆಂಟರ್ ಫಾರ್ ಮೇನ್ಸ್ ಕೇಳುತ್ತೆ. ನೀವು ಯಾವ ಸೆಂಟರ್ ಬೇಕೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಲ್ಯಾಂಗ್ವೇಜ್ ಮೀಡಿಯಮ್ ಕೇಳುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಡೀಟೇಲ್ಸ್ ತೋರಿಸುತ್ತೆ. ಆ ಡೀಟೇಲ್ಸಲ್ಲಿ ಅವರು ಕೇಳಿರೋ ಡೀಟೇಲ್ಸ್ನ ನೀವು ಫಿಲ್ ಮಾಡಿಬಿಡಿ. ಅದಾದಮೇಲೆ ನೆಕ್ಸ್ಟ್ ಡೀಟೇಲ್ ಅಪ್ಲಿಕೇಶನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಂಟರ್ವ್ಯೂ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಇಂಗ್ಲೀಷಾ ಅಥವಾ ಕನ್ನಡನ ಅಂತ. ಅದಾದಮೇಲೆ ಮದರ್ ಆ್ಯಂಡ್ ಫಾದರ್ ಅಲೈವ್ ಆರ್ ನಾಟ್ ಅಂತ ಕೇಳುತ್ತೆ. ಅಂದರೆ ಮದರು ಫಾದರ್ ಇದ್ದಾರಾ ಇಲ್ವಾ ಅನ್ನೋದನ್ನು ಕೇಳುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ PWDನ ಹೌದೋ ಅಲ್ವೋ ಅಂತ ಕೇಳುತ್ತೆ. ಎಸ್ ಆರ್ ನೋ ಅಂತ. ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಡಿಗ್ರಿ ಪಾಸ್ ಆರ್ ನಾಟ್ ಅಂತ ಕೇಳುತ್ತೆ. ಎಸ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟ್ ಪ್ರಿಫರೆನ್ಸ್ ಕೇಳುತ್ತೆ. ಅಂದರೆ ನಿಮಗೆ ಯಾವುದರಲ್ಲಿ ಪ್ರಿಫರೆನ್ಸ್ ಇದೆ ಅಂತ. ಆ ಪ್ರಿಫರೆನ್ಸಲ್ಲಿ 1 2 3 ಅಂತ ಹಾಕಬೇಕಾಗುತ್ತೆ. 1 2 3 ಬರೀ 1 2 3 ಎಲ್ಲ 01 02 03 04 ಅಂತ ಹಾಕಬೇಕಾಗುತ್ತೆ. ಇನ್ ಕೇಸ್ ನಿಮಗೇನಾದರೂ ಅದು ಇಷ್ಟ ಆಗಿಲ್ಲ ಅಂತ ಅಂದರೆ 99 ಅಂತ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೋಷಿಯೋ ಎಕನಾಮಿಕ್ ಕ್ವಶನರೀಸ್ ಅಂತ ಇರುತ್ತೆ. ಅದರಲ್ಲಿ ಅದನ್ನು ಫಿಲ್ ಮಾಡಬೇಕಾಗುತ್ತೆ. ಅದರಲ್ಲಿ ನೆಕ್ಸ್ಟ್ ಡಿಕ್ಲರೇಷನ್ ಫಾರ್ಮ್ ಬರುತ್ತೆ. ಅಪ್ಲಿಕೇಶನ್ ಪ್ರಿವ್ಯೂ ಕೊಡಿ. ಅದಾದಮೇಲೆ ಡೀಟೇಲಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಬಂದುಬಿಟ್ಟು ಸೋಷಿಯೋ ಎಕನಾಮಿಕ್ ಕ್ವಶನೇರ್ಸ್ ಅಂತ ಇದೆ. ಅಲ್ಲಿ ಕೇಳಿದ್ದಾರೆ ಕ್ವಶನ್ಗಳನ್ನ, ಅದನ್ನು ಫಿಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಡಿಕ್ಲರೇಷನ್ ಫಾರ್ಮ್ ಬರುತ್ತೆ. ಅದರಲ್ಲಿ ಅಪ್ಲಿಕೇಶನ್ ಪ್ರಿವ್ಯೂ ಕೊಡಿ, ಒಂದ್ಸಲ ಡೀಟೇಲಾಗಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ ಇರುತ್ತೆ. ಯಾರ್ಯಾರಿಗೆ ಪೇಮೆಂಟ್ ಅಪ್ಲೈ ಆಗುತ್ತೋ ಅವರಿಗೆಲ್ಲ ಕೂಡ ಪೇಮೆಂಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಓಕೆ ಅಂತ ಕೊಡಿ. ಆದಮೇಲೆ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ನಿಮ್ಮ ಏನು ಅಪ್ಲಿಕೇಶನ್ನು ಅಪ್ಲೈ ಆಗಿರುತ್ತೆ. ಇದಿಷ್ಟು ಕೂಡ ಯಾವ ಥರ UPSC ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕು ಅಂತ ಡೀಟೇಲಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.